Hi friends, welcome to Kannada Tech. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದ್ರೆ ಟೆಕ್ನೋ ಪಾಪ್ 7 Pro. ಸೊ ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ ಬಜೆಟ್ ಸೆಗ್ಮೆಂಟ್ ಅಲ್ಲಿ ಅಂದ್ರೆ ನೀವೇನಾದ್ರೂ 7,000 ರೂಪಾಯಿ ಬಜೆಟ್ ನಲ್ಲಿ ಸ್ಮಾರ್ಟ್ ಫೋನ್ ಅನ್ನು ತಗೊಳ್ತಿದ್ದೀರಾ ಅಂದ್ರೆ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಹಾಗಾದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಅನ್ನು ಅನ್ಬಾಕ್ಸ್ ಮಾಡಿ ಸ್ಮಾರ್ಟ್ ಫೋನ್ ನೋಡಕ್ಕೆ ಹೇಗಿದೆ, ಸ್ಪೆಸಿಫಿಕೇಶನ್ಸ್ ಏನು, ಈ ಒಂದು ಸ್ಮಾರ್ಟ್ ಫೋನ್ ಅನ್ನು ಯಾರೆಲ್ಲ ತಗೊಬಹುದು, ಸೊ ಎಲ್ಲದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ಳೋದ್ರೆ ವಿಡಿಯೋನ ಫುಲ್ ಆಗಿ ನೋಡಿ. ಟೆಕ್ನೋ ಪಾಪ್ 7 Pro. ಸೊ ಬಾಕ್ಸ್ ನೋಡಕ್ಕೆ ಈ ರೀತಿ ಇದೆ. ಇದನ್ನ ಕ್ವಿಕ್ ಆಗಿ ಅನ್ಬಾಕ್ಸ್ ಮಾಡೋಣ. ಒಳಗಡೆ ಸ್ಮಾರ್ಟ್ ಫೋನ್ ನೋಡಕ್ಕೆ ಈ ರೀತಿ ಕೊಟ್ಟಿದ್ದಾರೆ. ಈ ರೀತಿಯಾದ ಒಂದು ಡಿಸೈನ್ ಅನ್ನು ನಾವು ನೋಡ್ಕೊಬಹುದು. ಅಂಡ್ ಡಿಸ್ಪ್ಲೇ ನೋಡಕ್ಕೆ ಈ ರೀತಿ ಕೊಟ್ಟಿದ್ದಾರೆ. ಸೊ ಇದನ್ನ ಆನ್ ಮಾಡಿ ಸೈಡ್ಗೆ ಇಟ್ಬಿಟ್ಟು ಬಾಕ್ಸ್ ನಲ್ಲಿ ಒಂದು ಯೂಸರ್ ಮ್ಯಾನುವಲ್, 12 ತಿಂಗಳ ವಾರಂಟಿ ಕಾರ್ಡ್, ಟ್ರಾನ್ಸ್ಪರೆಂಟ್ ಕೇಸ್, ಟೈಪ್ ಸಿ ನ ಚಾರ್ಜಿಂಗ್ ಅಡಾಪ್ಟರ್, ಸಿಮ್ ಇಂಜೆಕ್ಟಿಂಗ್ ಪಿನ್, 10 ವಾಟ್ ನ ಚಾರ್ಜಿಂಗ್ ಅಡಾಪ್ಟರ್ ಅನ್ನ ನೋಡ್ಕೊಬಹುದು. ಇನ್ನು ಸ್ಮಾರ್ಟ್ ಫೋನ್ ನ ಓವರ್ ವ್ಯೂ ಅಂತ ನೋಡೋದಾದ್ರೆ ಬ್ಯಾಕ್ ಈ ರೀತಿ ಒಂದು ಡಿಸೈನ್ ಅನ್ನ ಕೊಟ್ಟಿದ್ದಾರೆ. ಇದೊಂದು ಪ್ಲಾಸ್ಟಿಕ್ ಬಾಡಿ ಆಗಿದೆ. ಓಕೆ, ಇದರಲ್ಲಿ ಫ್ರಂಟ್ ಅಲ್ಲಿ ನೋಡೋದಾದ್ರೆ ನಮಗೆ 6.56 ಇಂಚ್ ನ HD+ IPS ಡಿಸ್ಪ್ಲೇ ಅನ್ನ ಕೊಟ್ಟಿದ್ದಾರೆ. ಫ್ರಂಟ್ 5 ಮೆಗಾ ಪಿಕ್ಸೆಲ್ ನ ಕ್ಯಾಮೆರಾ ಅನ್ನ ಕೊಟ್ಟಿದ್ದಾರೆ. ಸೈಡ್ ನಲ್ಲಿ ವಾಲ್ಯೂಮ್ ಕೀ ಮತ್ತು ಪವರ್ ಬಟನ್ ಅನ್ನ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ನಮಗೆ ಡುವಲ್ ಕ್ಯಾಮೆರಾ ಸೆಟಪ್ ಅನ್ನ ಕೊಟ್ಟಿದ್ದಾರೆ. 12 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಸೆನ್ಸರ್ ಅನ್ನ ನೋಡ್ಕೊಬಹುದು. ಇನ್ನು ಬಾಟಮ್ ನಲ್ಲಿ 3.5 mm ನ ಆಡಿಯೋ ಜಾಕ್ ಸಪೋರ್ಟ್, ಒಂದು ಮೈಕ್ರೋಫೋನ್, ಟೈಪ್ ಸಿ ನ ಚಾರ್ಜಿಂಗ್ ಇಂಟರ್ಫೇಸ್, ಒಂದು ಸ್ಪೀಕರ್ ಔಟ್ಪುಟ್ ಅನ್ನ ನೋಡ್ಕೊಬಹುದು. ಲೆಫ್ಟ್ ಸೈಡ್ ಸಿಮ್ ಟ್ರೇ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಾವು 2 ಸಿಮ್, ಒಂದು ಮೆಮೊರಿ ಕಾರ್ಡ್ ಅನ್ನ ಹಾಕೊಬಹುದು. ಇನ್ನು ಈ ಸ್ಮಾರ್ಟ್ ಫೋನ್ ನ ಆಪರೇಟಿಂಗ್ ಸಿಸ್ಟಮ್ ನೋಡೋದಾದ್ರೆ ಇದು iOS 11 ನಲ್ಲಿ ವರ್ಕ್ ಆಗ್ತಾ ಇದೆ, Android 12 ನ ಬೇಸ್ ಮೇಲೆ. ಬೇರೆ ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ 5000 mAh ನ ಬ್ಯಾಟರಿಯನ್ನ ಕೊಟ್ಟಿದ್ದಾರೆ. ಒಳ್ಳೆ ಒಂದು ದೊಡ್ಡ ಬ್ಯಾಟರಿ ಅಂತಾನೆ ಹೇಳ್ಬೋದು. ಆರಾಮಾಗಿ ನಮಗೆ 2 ದಿನ ಚಾರ್ಜ್ ನಿಲ್ಲುತ್ತೆ. ಇನ್ನು ನೆಕ್ಸ್ಟ್ ಪ್ರೊಸೆಸರ್ ಅಂತ ನೋಡೋದಾದ್ರೆ MediaTek ನ Helio A2200 ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಪ್ರೈಸ್ ರೇಂಜ್ ಗೆ ಇಂತಹ ಪ್ರೊಸೆಸರ್ ಬರುತ್ತೆ. ಸೊ ಇದೇನೋ ಗೇಮ್ ಆಡಕ್ಕಂತ ಅಲ್ಲ, ಸೊ ನಾರ್ಮಲ್ ಆಗಿ ಬಜೆಟ್ ಫೋನು ಹೇಳ್ತೀನಿ ನಾನು ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ. ಸೊ ಫುಲ್ ಆಗಿ ನೋಡಿ ಆಯ್ತಾ. ಇನ್ನು ನೆಕ್ಸ್ಟ್ ರ್ಯಾಮ್ ವೇರಿಯಂಟ್ ಅಂತ ನೋಡೋದಾದ್ರೆ ಒಂದು 2GB ರ್ಯಾಮ್ ವೇರಿಯಂಟ್ ಲಾಂಚ್ ಆಗಿದೆ. ಇನ್ನೊಂದು 3GB ವೇರಿಯಂಟ್ ಇದೆ. ನನ್ನ ಕೈಯಲ್ಲಿರೋದು 3GB ವೇರಿಯಂಟ್. ಸೊ ಪ್ಲಸ್ 3GB ವರ್ಚುವಲ್ ರ್ಯಾಮ್ ಸಪೋರ್ಟ್ ಕೂಡ ಕೊಡ್ತಿದ್ದಾರೆ. ಸೊ ಟೋಟಲ್ ಆಗಿ 6GB ರ್ಯಾಮ್ ಅಂತ ಹೇಳ್ತಾರೆ. ಸ್ಟೋರೇಜ್ ಅಂತ ನೋಡೋದಾದ್ರೆ 64GB ಸ್ಟೋರೇಜ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರೈಸ್ ರೇಂಜ್ ಗೆ ಓಕೆ ಅಂತಾನೆ ಹೇಳ್ತೀನಿ. 6.56 ಇಂಚ್ ನ ಒಂದು ದೊಡ್ಡ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಸೊ ಈ ಒಂದು ಬೆಲೆಗೆ ಈ ಒಂದು ಡಿಸ್ಪ್ಲೇ ಓಕೆ ಅಂತಾನೆ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಫ್ರಂಟ್ 5 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಫೋಟೋ ಕ್ವಾಲಿಟಿ ಎಲ್ಲ ಡಿಸೆಂಟ್ ಆಗಿ ಬರ್ತಿದೆ. ಬ್ಯಾಕ್ 12 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಅದು ಕೂಡ ಫೋಟೋ ಕ್ವಾಲಿಟಿ ಓಕೆ ಅಂತಾನೆ ಹೇಳ್ತೀನಿ. ಈ ಒಂದು ಪ್ರೈಸ್ ರೇಂಜ್ ಗೆ ತುಂಬಾ ಏನೋ ಫೋಟೋ ಕ್ವಾಲಿಟಿಯನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಳಕ್ ಆಗಲ್ಲ. ಈ ಸ್ಮಾರ್ಟ್ ಫೋನ್ ನ ಪ್ರೈಸ್ ಎಷ್ಟು ಅಂತ ನೋಡೋದಾದ್ರೆ 2GB ರ್ಯಾಮ್ 64GB ವೇರಿಯಂಟ್ ನಿಮಗೆ 6799 ರೂಪಾಯಿ ಬರುತ್ತೆ. 3GB ರ್ಯಾಮ್ 64GB ಸ್ಟೋರೇಜ್ 7299 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಓಕೆ, ಫೈನಲ್ ಆಗಿ ಈ ಒಂದು ಸ್ಮಾರ್ಟ್ ಫೋನ್ ಯಾರಿಗೆಲ್ಲ ಬೆಸ್ಟ್ ಆಗಿರುತ್ತೆ ಅಂತ ನೋಡೋದಾದ್ರೆ ಒಂದು ದೊಡ್ಡ ಬ್ಯಾಟ್ರಿ ಬೇಕು ಬಜೆಟ್ ನಲ್ಲಿ, 7,000 ರೂಪಾಯಿ ಬಜೆಟ್ ನಲ್ಲಿ, ಮತ್ತೆ ಒಳ್ಳೆ ಒಂದು ದೊಡ್ಡ ಡಿಸ್ಪ್ಲೇ ಬೇಕು. ಓಕೆ, ಮತ್ತೆ ಸ್ಟಡೀಸ್ಗೆ, ನಾರ್ಮಲ್ ಕಾಲ್ಸ್ಗೆ, ವಾಟ್ಸಪ್ ಯೂಸ್ ಮಾಡಕ್ಕೆ, ಸೊ ಇಂತಹ ಕೆಲಸಗಳನ್ನೆಲ್ಲ ಮಾಡಕ್ಕೆ ಈ ಒಂದು ಸ್ಮಾರ್ಟ್ ಫೋನ್ ಬೆಸ್ಟ್ ಆಗಿರುತ್ತೆ. ನೀವು ಆರಾಮಾಗಿ ತಗೊಬಹುದು. ಅದನ್ನ ಬಿಟ್ಟರೆ ಹೆವಿ ಕೆಲಸಗಳನ್ನೆಲ್ಲ ಮಾಡೋಕ್ಕಾಗಲ್ಲ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.